ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತೊಂದು ವ್ಲಾಗ್ 12 o'clock ಆ ಥರ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿಂದು ಎಲ್ಲ ಸ್ವಲ್ಪ ಮಕ್ಕಳದೆಲ್ಲ ಕೆಲಸ ಮುಗಿಸಿ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್. ಆ್ಯಂಡ್ ಇವತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ರೀಸ್ಟಾಕ್ ಮಾಡಬೇಕು. ಆ್ಯಂಡ್ ಬೆಳಗ್ಗೆನೇ ಹೋಗಿ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬಂದ್ವಿ. ಆ್ಯಂಡ್ ಬೆಳಗಿನ ಜಾವನೇ ಹೋಗೋದ್ರಿಂದ ತರಕಾರಿ ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ಬೆಳಗ್ಗೆ ವೆಜಿಟೇಬಲ್ಸ್ ಎಲ್ಲ ತಂದು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಿಂದ್ಕೊಂಡ್ವಿ. ಬಂದು ಮಕ್ಕಳಿಗೆಲ್ಲ ತಿನ್ನಿಸಿ ನಾವೆಲ್ಲ ತಿಂದ್ಕೊಂಡು ಮತ್ತೆ ಮಕ್ಕಳಿಗೆಲ್ಲ ಸ್ನಾನಗಳು ಮಾಡಿಸಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ತಲೆಗೆ ಮಾಡಿಸ್ದೆ, ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಳ್ಳೋಣ ಅಂತ ಆಚೆ ಕರ್ಕೊಂಬಂದೆ. ಆ್ಯಂಡ್ ಬಿಸಿಲೇ ಇಲ್ಲ, ಈ ನಡುವೆ ಬಿಸಿಲೇ ಕಮ್ಮಿ ಆಗಿಬಿಟ್ಟಿದೆ, ಮೋಡ ಮುಚ್ಕೊಂಡಿರುತ್ತೆ. ಕ್ಲೈಮೇಟ್ ಹೆಂಗಿದ್ರು ಮಕ್ಕಳಿಗೆ ಮಾಡಿಸ್ಲೇಬೇಕಲ್ವಾ, ವೀಕ್ಲಿ ಒಂದು 3 times ಆದರೂ. ಚೇಮ್ 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 ಪಪ್ಪಿ ಚೇಮ್ 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 ಪಪ್ಪಿ ಚೇಮ್ 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 ಚೇಮ್. ಟೈಮ್ಗೆ ನಿದ್ದೆ ಮಾಡಿಸಿಲ್ಲ ಅಂದರೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾರೆ. ಟೈಮ್ಗೆ ಊಟ ನಿದ್ದೆ ಕರೆಕ್ಟಾಗಿ ಆಗಲೇಬೇಕು, ಯಾವುದಕ್ಕೂ ತಡೆಯೋದಿಲ್ಲ. ಫಸ್ಟ್ ಅವರನ್ನು ಮಲಗಿಸಿ ಮತ್ತೆ ನಾನು ಆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಮೇ ಬಿ ಒಂದು 12 o'clockಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಕ್ಕಳನ್ನೆಲ್ಲ ತಿನ್ನಿಸಿ ಮಲಗಿಸಿ ಸ್ವಲ್ಪ ಬೆಳಗ್ಗೆ ತರಕಾರಿ ತಂದಿದ್ದೆ, ಆಯಿತು ಜೋಡಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ. ಆಯಿತು ವ್ಲಾಗ್ ಮಾಡಿಕೊಂಡು ಮಾತಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಮೈನಾಗಿ ಏನು ಅಂತಂದರೆ ನಾನು ಈ ಸರಿ ಏನು ವಾಶ್ ಮಾಡ್ತಾಯಿಲ್ಲ, ವಾಶ್ ಮಾಡ್ದಿರ ಕೊಳ್ತಿದ್ದೀನಿ. ಬಿಕಾಸ್ ವಾಶ್ ಮಾಡಿಬಿಟ್ರೆ ಒಂಚೂರು ಯಾವಾದರೂ ಕೊಳ್ತೋಗ್ಬಿಡುತ್ತೆ ಇವಾಗ ಈ ಸೀಸನ್ಗೆ. ಸೊ ಹಂಗಾಗಿ ಏನು ವಾಶ್ ಮಾಡ್ಕೊಂಬಿಡ. ಅಜ್ಜಿ ಬೇರೆ ಏನು ತೊಳೆಯೋಕೆ ಹೋಗ್ಬೇಡಮ್ಮ, ಮಾಡ್ಕೊಳೋಕೆ ತೊಳ್ಕೊ, ಇಷ್ಟೊತ್ತು ತೊಳ್ಕೊಬೇಕು ಅಂತಾರೆ. ಒಂದು 2-3 ಸರಿ ತೊಳೆಯೋಕೆ ಹೋದರೆ ಬೇಡ, ಏನಕ್ಕೆ ತೊಳಿತೀಯಾ ಅಂದರು. ಸೊ ಹಾಗಾಗಿ ನಾನು ಇವತ್ತು ಎಲ್ಲ ತರಕಾರಿ ಹಂಗೆ ಎತ್ತಿಡ್ತಾ ಇದ್ದೀನಿ. ಬೆಂಡೆಕಾಯಿ ಮಾತ್ರ ವಾಶ್ ಮಾಡ್ತೀನಿ ಸಾಯಂಕಾಲಕ್ಕೆ. ಬೆಂಡೆಕಾಯಲ್ಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಆರಕ್ಕಿಟ್ರೆ ಕ್ಲೀನಾಗಿ ಪಲ್ಯ ಅದೇನು ಒಂಥರ ಗಂಟು ಬರಲ್ಲ ಅಂತಾರೆ. ಬೇಬಿಕಾರ್ನ್ ತಂದಿದ್ದೀನಿ, ಇದರಲ್ಲಿ ಬೇಬಿಕಾರ್ನ್ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ. ಸೊ ಹಾಗಾಗಿ ಒಂಚೂರು ಬೇಬಿಕಾರ್ನ್ ಎಲ್ಲ ಥರ ಸ್ವಲ್ಪ ವೆಜಿಟೇಬಲ್ಸ್ ತಂದಿದ್ದೀನಿ. ಒಂದೇ ಒಂದು ಮೂಲಂಗಿ ತಂದಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಚಟ್ನಿ ಮಾಡಿದಾಗ ಕಡಲೆ ಬೀಜ ಚಟ್ನಿ, ಅದು ಆ ಕಡಲೆ ಬೀಜ ಅಲ್ಲಿ ಕಡೆಯಿಂದ ತಂದಿರಬೇಕು, ನಾರ್ಮಲ್ ಶಾಪಿಂದಲ್ಲ. ಊರಲ್ಲಿ ಒಂದು ಸ್ವಲ್ಪ ಪಪ್ಪಗೆ ಹೇಳಿ ಕಡಲೆ ಬೀಜ ತರಿಸ್ಕೊಂಡಿದ್ದೆ, ಬೆಳೆದಿರೋ ಅಂಥದ್ದು ನಾಟಿದು. ಸೊ ಆ ಕಡಲೆ ಬೀಜನಲ್ಲಿ ಚಟ್ನಿ ಮಾಡಿ ಒಂಚೂರು ಮೂಲಂಗಿನ ಹೊಡೆದೆ ಹಸಿದು ಹಾಕಿದ್ರೆ ಅವ್ರಿಗೆ ತುಂಬ ಇಷ್ಟ. ಸೊ ಹಂಗಾಗಿ ಒಂದೇ ಒಂದು ತಂದಿದ್ದೀನಿ. ಸ್ವಲ್ಪ ಬದನೆಕಾಯಿ, ಈರುಳ್ಳಿ, ಬೀನ್ಸು ತಂದಿದ್ದೀನಿ ಎಲ್ಲ. ವಾರಕ್ಕೆ ಎಷ್ಟು ತರಕಾರಿ ಬೇಕು, ಏನೇನು ಅಡುಗೆ ಮಾಡ್ತೀನಿ ಅಷ್ಟು ಮಾತ್ರ ತರ್ತೀನಿ. ಸೊಪ್ಪು ಕಾಳು ಅಂಥದ್ದೆಲ್ಲ ಏನು ಸೊಪ್ಪೆಲ್ಲ ತರಲ್ಲ, ಅವಾಗೇ ತೊಗೊತೀನಿ. ಈ ಥರ ವೆಜಿಟೇಬಲ್ಸ್ ಮಾತ್ರ ವೀಕ್ಲಿ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೇ ಸರಿ ತರ್ತೀನಿ. 3 ದಿನಕ್ಕೂ ಹೋಗೋಕ್ಕೆಲ್ಲ ಆಗಲ್ಲ. ಸೊ ಹಂಗಾಗಿ ಏನೂ ಆಗಲ್ಲ, ಫ್ರೆಶ್ ಆಗೇ ಇರುತ್ತೆ. ಇನ್ನೂ ಫ್ರೆಶ್ ಆಗಿ ದಿನಾಗಲೂ ಹೋಗಿ ತೊಗೊಂಬಂದು ಎಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಫ್ರೂಟ್ಸ್ ಕೂಡ ತಂದಿದ್ದೀನಿ. ಏನಿಲ್ಲ ಅಂದರೂ ಮನೇಲಿ ಆ್ಯಪಲ್ ಆರೆಂಜ್ ಇದ್ದೇ ಇರುತ್ತೆ. ಆ್ಯಪಲ್ ನಾನು ಯೂಸ್ ಮಾಡ್ತೀನಿ, ಚಾರುಗೆ ಆ್ಯಪಲ್, ಒಂದು ದಾಳಂಬ್ರೆ ಹಣ್ಣು, ಸ್ವಲ್ಪ ಶುಂಠಿ, ನಿಂಬೆಹಣ್ಣು, ಒಂದು 4 ನಿಂಬೆಹಣ್ಣು ತಂದಿದ್ದೀನಿ. ಶುಂಠಿನ ಮಾತ್ರ ತೊಳ್ಕೊಬೇಕು, ಇದ್ರಲ್ಲಿ ಕಸ ಇರುತ್ತೆ. ಏನಂತ ಇಂದ್ರ ಆಂಟಿ ಅದೇ ಹೆಂಗೆ ಕೇಳೋಣ, ಏನಂದ್ರು ಮೇಲಂತ ಆರಾಮಾಗಿ ಅಂತ.
ಕಂಟೈನರ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಆ್ಯಂಡ್ ತರಕಾರಿ ತರೋವಾಗ ಮಾತ್ರ ನಾನು ಏನಾದರೂ ತರಕಾರಿ ತಗೊಳ್ತಿದ್ದೀನಿ ಅಂತಂದರೆ ಫಸ್ಟು ಥಿಂಕ್ ಮಾಡ್ತೀನಿ, ಈ ತರಕಾರಿಯಲ್ಲಿ ನೀನು ಅಡುಗೆ ಮಾಡ್ತೀಯಾ ಅಂತ ನನಗೆ ನಾನೇ ಕ್ವೆಶ್ಚನ್ ಮಾಡ್ಕೊತೀನಿ. ಸೊ ಪ್ರತಿ ಎಲ್ಲ ತರಕಾರಿನೂ ನೋಡಿಕೊಂಡು ತರೋವಾಗ ಈ ತರಕಾರಿ ತಗೊಳ್ಳೋಣ, ಈ ಅಡುಗೆ ಮಾಡೋಣ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿ ತರ್ತೀನಿ. ಪಕ್ಕಾ ಆ ವೀಕಲ್ಲಿ ಆ ಅಡುಗೆ ಮಾಡ್ತೀನಿ. ಎಲ್ಲ ಏನೇನು ಕಾಣುತ್ತೆ ಅದೆಲ್ಲ ತೊಗೊಂಡು ಬರಲ್ಲ. ಈ ಥರ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನು ಅಡುಗೆಗೆ ಬೇಕೋ ಅದನ್ನು ಮಾತ್ರ ತರ್ತೀನಿ. ತರಕಾರಿ ತಂದು ಅಡುಗೆ ಮಾಡ್ದಿರೋ ತರಕಾರಿನ ಮಾತ್ರ ವೇಸ್ಟೇ ಮಾಡಲ್ಲ. ಅದೊಂದು ನನ್ನಲ್ಲಿ ಯಾವ ತರಕಾರಿ ತಂದಿದ್ದೀನಿ ಈ ಅಡುಗೆ ಮಾಡೋಣ ಅಂತ ಫಿಕ್ಸ್ ಆಗಿರ್ತೀನಿ, ಪಕ್ಕ ಅಡುಗೆ ಮಾಡ್ಕೊಂಡು ತಿಂದಿರ್ತೀನಿ. ಆ್ಯಂಡ್ ನಾನು ಜಾಸ್ತಿ ತರಕಾರಿ ಅಂಗಡಿಗೆಲ್ಲ ಹೋಗ್ತಾ ಇರಲ್ಲ. ವಾರಕ್ಕೆ ಒಂದು ಸರಿ ಹೋಗ್ತೀನಿ ತರಕಾರಿ ಎಲ್ಲ ತರೋಕ್ಕೆ. ವಾರ ಪೂರ್ತಿ ತರಕಾರಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಬಿಕಾಸ್ ವಾರದಲ್ಲಿ ಒಂದು 2 ಸರಿ ಇಲ್ಲ 3 ಸರಿ ಸೊಪ್ಪು ತೊಗೊಂಡು ಬಂದು ಸೊಪ್ಪು ಸಾರು ಬಸ್ಸಾರು ಆ ಥರ ಎಲ್ಲ ಮಾಡಿರ್ತೀನಿ, ಮಸ್ಸೊಪ್ಪು ಹಂಗೆ. ಸೊ ನನಗೆ ಜಾಸ್ತಿ ತರಕಾರಿನೇ ಬಳಸ್ಕೊಂಡು ಮಾಡಲ್ಲ, ಬೇರೆ ಬೇರೆ ಕಾಳುಗಳು ಎಲ್ಲ ಬಳಸ್ತೀನಿ. ಸೊ ಹಂಗಾಗಿ ವೆಜಿಟೇಬಲ್ಸ್ ಎಷ್ಟು ಬೇಕೋ ಅಷ್ಟು, ಅದು ಪಲಾವ್ಗೆ ಅಥವಾ ಬೇಳೆ ಸಾರಿಗೆ ಅಥವಾ ಏನಾದರೂ ವೆಜಿಟೇಬಲ್ ಕುರ್ಮಾ ಮಾಡೋದಕ್ಕೆ ಆ ಥರದಕ್ಕೆ ಮಾತ್ರ ಬಳಸ್ತೀನಿ. ಆ್ಯಂಡ್ ಕೊತ್ತಂಬರಿ ಪುದೀನ ಈ ಥರ ಎಲ್ಲ ಇರುತ್ತೆ. ಸೊಪ್ಪುಗಳ ಐಟಮ್ ಮಾತ್ರ ವಾರದಲ್ಲಿ ಒಂದು 2 ಸರಿ ಇಲ್ಲ ಒಂದೊಂದು ಸರಿ 3 ಸರಿ ಕೂಡ ತಗೊಳ್ತೀನಿ. ಆ್ಯಂಡ್ ಕೊತ್ತಂಬರಿ ಪುದೀನಾನ ನಾನು ಒಂದು ನ್ಯೂಸ್ ಪೇಪರಲ್ಲಿ ಸುಟ್ಟು ಈ ಥರ ರೌಂಡಾಗಿ ಮಡಚಿ ಒಂದು ಬಾಕ್ಸಲ್ಲಿ ಇಡ್ತೀನಿ. ಆವಾಗ ಫ್ರೆಶ್ ಆಗೇ ಇರುತ್ತೆ, ಬೇಗ ಹಾಳಾಗಲ್ಲ. ಒಂದೊಂದು ಸರಿ ಒಂದು ಅರ್ಧ ಕಟ್ಟು ಇಲ್ಲ ಒಂದೊಂದು ಸರಿ ಒಂದು ಕಟ್ಟು ತಂದುಬಿಟ್ಟಿರ್ತೀನಿ. ಅವಾಗ ಈ ಥರ ನ್ಯೂಸ್ ಪೇಪರಲ್ಲಿ ಸುಟ್ಟಿಟ್ರೆ ಏನೂ ಆಗಲ್ಲ, ಕ್ಲೀನಾಗಿರುತ್ತೆ. ಆ್ಯಂಡ್ ಈ ಕಂಟೈನರ್ಸ್ ಎಲ್ಲ ನನಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಆ್ಯಂಡ್ ಫ್ರಿಜ್ಜಲ್ಲಿ ಮಾತ್ರ ಕ್ಲೀನಾಗಿರುತ್ತೆ, ಯಾವತ್ತೂ ಒಂದು ಚೂರು ಗಲೀಜಾಗಲ್ಲ, ಮೆಸ್ ಆಗೋದೇ ಇಲ್ಲ. ಏನಾನ ಒಂಚೂರು ಗಲೀಜಾದರೂ ಕಂಟೈನರ್ಸ್ ಗಲೀಜಾಗಿರುತ್ತೆ, ನಾನು ಮತ್ತೆ ತರಕಾರಿನ ರೀಸ್ಟಾಕ್ ಮಾಡ್ಕೊಳ್ಳೋಕೆ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ. ಸೊ ಹಂಗಾಗಿ ಕ್ಲೀನಾಗಿರುತ್ತೆ ಫ್ರಿಜ್ಜು ಕೂಡ. ಮಾಮೂಲಿ ಫಸ್ಟೆಲ್ಲ ಒಂದೊಂದು ಸರಿ ಕವರ್ಗಳಲ್ಲಿ ಚಿಕ್ಕ ಚಿಕ್ಕ ಕವರಲ್ಲೆಲ್ಲ ಇಡ್ತಿದ್ದೆ, ಅವಾಗೆಲ್ಲ ಒಂಚೂರು ಮೆಸ್ ಅಂತ ಅನ್ನಿಸ್ತಿತ್ತು. ಈ ಥರ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡ್ಬೋದು. ಫ್ರಿಜ್ಜು ಕೂಡ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬಾಕ್ಸಸ್ ಅಮೆಝಾನಲ್ಲೆಲ್ಲ ಸಿಗುತ್ತೆ, ಚೆನ್ನಾಗಿದ್ದಾವೆ ಕ್ವಾಲಿಟಿ ಬಾಕ್ಸಸ್ ಎಲ್ಲ. ಆದರೆ ಒಂಚೂರು ನೀರೇನಾನ ಇದ್ರೂ ಕೆಳಗಡೆ ಎಲ್ಲ ಸುರ್ಕೊಂಡ್ಬಿಡುತ್ತೆ. ಸೊ ಆರಾಮಾಗಿ ಈ ಬಾಕ್ಸಸಲ್ಲಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಆಗೂ ಕೂಡ ಇರುತ್ತೆ ಅಂತ ನನಗನ್ಸಿದೆ. ಸೊ ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಇಟ್ಬಿಡ್ತೀನಿ, ಒಂದೊಂದು ತರಕಾರಿ ಒಂದೊಂದು ಬಾಕ್ಸಲ್ಲಿ. ಆ್ಯಂಡ್ ಇದು ಒಂದು 4 ಪೋರ್ಷನ್ ಇರೋವಂಥ ಬಾಕ್ಸ್ ಇದೆ ನನ್ನ ಹತ್ರ, ಕಂಟೈನರು. ಒಂದರಲ್ಲಿ ಶುಂಠಿ ಬೆಳ್ಳುಳ್ಳಿ, ಒಂದರಲ್ಲಿ ಕರಿಬೇವು, ಒಂದರಲ್ಲಿ ಕೊತ್ತಂಬರಿ, ಒಂದರಲ್ಲಿ ಹಸಿರು ಮೆಣಸಿನ್ಕಾಯಿ ಇಟ್ಕೊಳ್ತೀನಿ. ದಿನಾಗಲೂ ಬಳಸೋ ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಬಳಸ್ತೀವಿ, ನೈಟ್ ಡಿನ್ನರ್ಗೂ ಅದನ್ನು ಬಳಸ್ತೀನಿ. ಸೊ 4 ಒಂದೇದ್ರಲ್ಲೇ ಇದ್ದರೆ ನನಗೆ ತುಂಬ ಈಸಿ ಆಗುತ್ತೆ. ನನಗೆ ಒಂಥರ ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತು ಇದು 4 ಕಂಟೈನರ್ಸ್ ಇರೋವಂಥ ಬಾಕ್ಸು. ಒಂದು ಎತ್ಕೊಂಡ್ರೆ 5 ಐಟಮ್ ಸಿಗುತ್ತೆ. ಸೊ ಹಂಗಾಗಿ ಅದ್ರಲ್ಲಿ ಒಂಚೂರು ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಕಂಪಲ್ಸರಿ ಅದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಒಂದು ಬಾಕ್ಸ್ ಎತ್ಕೊಂಡು ಕ್ಲೀನಾಗಿ ಎಲ್ಲ ಹಾಕ್ಕೊಳ್ತೀನಿ. ಇದು ಕೂಡ ಅಷ್ಟೇ, ಬಾಕ್ಸ್ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಈ ಥರ ಎಲ್ಲ ಇದ್ದಾಗ ನಮಗೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಆ್ಯಂಡ್ ಅದಕ್ಕೆ ಲಿಡ್ಡು ಕೂಡ ಅಷ್ಟೇ ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನಗೆ ಆ ಬಾಕ್ಸ್ ತುಂಬ ಇಷ್ಟ, ಫ್ರಿಜ್ಜಲ್ಲಿ ಇಟ್ಕೊಂಡಿರೋಂಥ ಬಾಕ್ಸ್. ಆ್ಯಂಡ್ ಫ್ರೂಟ್ಸು ಕೂಡ ಕೆಲವೊಂದು ತಂದಿದ್ದೆ, ಯಾವ್ದು ಫ್ರೆಶ್ ಆಗಿತ್ತೋ ಅದನ್ನು ಮಾತ್ರ ತಂದಿದ್ದೆ. ಮತ್ತು ಸಾಯಂಕಾಲ ಹೋಗ್ತಾ ಇರೋಣ ಬೇರೆ ಕಡೆ ಫ್ರೆಶ್ ಆಗಿರೋ ಹತ್ರ ಅಂತ ಹೇಳ್ಬಿಟ್ಟು ಫ್ರೂಟ್ಸು ಮಾತ್ರ ಒಂದು ಸ್ವಲ್ಪ ಆ್ಯಪಲು, ಒಂದು 2 ದಾಳಂಬ್ರೆ ಹಣ್ಣು, ಒಂದು 2 ಮಿನಿ ಆರೆಂಜ್ ಬರುತ್ತಲ್ವ ಅದನ್ನು ತೊಗೊಂಬಂದಿದ್ದೆ. ಆ್ಯಂಡ್ ಎಲ್ಲ ತರಕಾರಿ ಎಲ್ಲದನ್ನು ಕ್ಲೀನಾಗೆ ಒಂದೊಂದು ತರಕಾರಿನ ಒಂದೊಂದು ಬಾಕ್ಸ್ಗೆ ಕ್ಲೀನಾಗೆ ಫಿಲ್ ಮಾಡಿ ಕ್ಲೀನಾಗೆ ಜೋಡಿಸ್ಕೊಂಡೆ. ಫ್ರಿಜ್ಜನ್ನು ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಹಂಗೆ ಎತ್ತಿಕೊಳ್ಳೋಣ ಅಂತ. ನಾವು ಸೊಪ್ಪನ್ನು ಏನಾದರೂ ಸ್ಟೋರ್ ಮಾಡ್ಕೋಬೇಕು ಅಂತಂದರೆ ಒಂದು ನ್ಯೂಸ್ ಪೇಪರ್ ಒಳಗಡೆಗಿಟ್ಟು ಕ್ಲೀನಾಗೆ ಸುತ್ತಿ ಇಟ್ಕೊಂಡ್ರೆ ಕ್ಲೀನಾಗೆ ಫ್ರೆಶ್ ಆಗಿರುತ್ತೆ ಒಂದು 4-5 ದಿನ ಆದರೂ. ಸೊ ನಾನು ಫಸ್ಟ್ ನ್ಯೂಸ್ ಪೇಪರಲ್ಲಿ ಸುತ್ತಿ ಮತ್ತೆ ಬಾಕ್ಸಲ್ಲಿ ಹಾಕಿ ಇಡ್ತೀನಿ. ಆ್ಯಂಡ್ ಕ್ಲೀನಾಗಿ ಸ್ವಲ್ಪ ಕರಿಬೇವು ಲಾಸ್ಟ್ ಟೈಮೇ ತಂದಿರೋದನ್ನೇ ಇತ್ತು, ಸುಮ್ಮನೆ ಅದನ್ನು ಚೆನ್ನಾಗಿತ್ತು ಫ್ರೆಶ್ ಆಗಿ ಬಿಸಾಕೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನಾಗೆಲ್ಲ ಬಿಡಿಸ್ಕೊಂಡು ಇಟ್ಬಿಡ್ತೀನಿ. ಇಲ್ಲ ಅಂದರೆ ರೆಕ್ಕೆನೇ ಇಟ್ಬಿಡ್ತೀನಿ. ಏನು ಅಂತಂದರೆ ಈ ಥರ ಎಲ್ಲ ಕ್ಲೀನಾಗೆ ಇದ್ದಾಗ ನಮಗೆ ಒಂಥರ ಮಾಡೋದಕ್ಕೂ ಅಷ್ಟೇ ತುಂಬ ಇಂಟ್ರೆಸ್ಟ್ ಬರುತ್ತೆ. ಕೈಗೆ ಕ್ಲೀನಾಗಿ ಸಿಕ್ಕಿದಾಗ ಎಲ್ಲ ಕಣ್ಣಿಗೆ ಕಾಣಿದಾಗ ಈ ಅಡುಗೆ ಮಾಡ್ಬೋದು ಅಂತ ನಮಗೆ ತಲೆಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಬಾಕ್ಸ್ ಮಾತ್ರ ಸಖತ್ ಯೂಸ್ ಆಯಿತು ನನಗೆ. ಇದು ಕೂಡ ಅಷ್ಟೇ ಅಮೆಝಾನಲ್ಲೇ, ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಅಮೆಝಾನಲ್ಲೇ ತೊಗೊಳ್ಳೋದು, ಪ್ರೈಮ್ ಇರೋದ್ರಿಂದ.
ಆ್ಯಂಡ್ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಅಜ್ಜಿ ಬಿಡಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಜಾಸ್ತಿ ಬಿಡಿಸಿಡಲ್ಲ, ನನಗೆ ಜಾಸ್ತಿ ಸ್ಟೋರ್ ಮಾಡ್ಕೊಂಡು ಮಾಡೋಕೆ ಇಷ್ಟ ಇಲ್ಲ. ಹಂಗೆ ಬಿಡಿಸ್ಕೊಂಡು ಹಂಗೆ ಮಾಡ್ತೀನಿ. ಅಜ್ಜಿ ಬೇಡ ಅಂದರೂ ಒಂದು ಸ್ವಲ್ಪ ಬಿಡಿಸ್ಕೊಡ್ತಿದ್ದಾರೆ. ಅದನ್ನು ಒಂಚೂರು ಇಟ್ಕೊಂಡ್ರೆ ಈಸಿ ಆಗುತ್ತೆ ನನಗೆ ಅಂತ. ಆ್ಯಂಡ್ ಮಕ್ಕಳು ಆರಾಮಾಗಿ ಮಲಗಿದ್ರು. ಅವ್ರು ಮಲಗೋ ಅಷ್ಟೊತ್ತಿಗೆ ನಾನು ತರಕಾರಿನೆಲ್ಲ ಎತ್ತಿಟ್ಟು ಹೋಗಬೇಕು. ಆ್ಯಂಡ್ ನನ್ನ ಹತ್ರ ಇರೋದು ತುಂಬ ಪುಟಾಣಿ ಫ್ರಿಜ್ಜು. ಈ ಪುಟಾಣಿ ಫ್ರಿಜ್ಜಲ್ಲೂ ನಾನು ಅಷ್ಟು ತರಕಾರಿನೆಲ್ಲ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಯಾವಾಗಲೂ ಫ್ರಿಜ್ ಕೊಡಿಸ್ತೀನಿ ಅಂದರು, ನನಗೆ ಬೇಡ, ಸದ್ಯಕ್ಕೆ ಇದು ಸಾಕು. ನನಗೆ ಈ ಫ್ರಿಜ್ಜಲ್ಲಿ ನನಗೆಲ್ಲ ಇಟ್ಕೊಳಕ್ಕಾಗುತ್ತೆ. ಇನ್ನೂ ಸೊಪ್ಪು ಎಲ್ಲ ಇಟ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ನಾನು ಸಮ್ಟೈಮ್ಸ್ ಕಾಳು ಮೊಳಕೆ ಕಟ್ಟಿರ್ತೀನಲ್ಲ, ಅದನ್ನು ಕೂಡ ಇದರಲ್ಲೇ ಇಡ್ತೀನಿ. ಆ್ಯಂಡ್ ಒಂದು ಸರಿ ಫ್ರಿಜ್ ತರೋಕ್ಕೆ ಅಂತ ಹೋಗಿ ಕೂಡ ವಾಪಸ್ ಬಂದ್ರಿ. ನಾನು ಒಂದು ಮನೆಗೆ ಹೋಗೋವರೆಗೂ ಫ್ರಿಜ್ ಬೇಡ ಅಂತ. ಹಾಯ್, ವೆಜಿಟೇಬಲ್ಸ್ ಎಲ್ಲ ಎತ್ತಿಟ್ಟೆ. ಈಗ ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬಾ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಹಿಂಗೂ ಮಕ್ಕಳು ಮಲಗಿದ್ದಾರೆ. ಬೇಗ ಬ್ಯಾಂಕ್ ಹತ್ರ ಹೋಗಿ ಬರಬೇಕು. ಅದೇ ಆ ಟೀ ಶರ್ಟ್ಗೆ ಒಂದು ಜೀನ್ಸ್ ಹಾಕ್ಕೊಂಬಿಟ್ಟಿದ್ದೀನಿ. ಅಷ್ಟೆಲ್ಲ ಮಕ್ಕಳು ಎದ್ದಾದ ಮೇಲೆ ಸ್ನಾನಕ್ಕೆ ಹೋಗ್ತಿದ್ದೆ. ಈಗ ಮಕ್ಳಿಗೆ ಮುಂಚೆ ನಾನೇ ಬೆಳಗ್ಗೆ ಮಾಡ್ಕೊಂಡು ಬಿಟ್ಟಿರ್ತೀನಿ. ಸೊ ಹಂಗಾಗಿ ಏನು ಕಷ್ಟ ಆಗಲ್ಲ. ಗಂಟು ಹಾಕ್ಕೊಂಬಿಡ್ತೀನಿ, ಅವ್ರು ಜುಟ್ಟು ಹಾಕ್ಕೊಳ್ಳಲ್ಲ. ಗಾಡಿಯಲ್ಲಿ ಬೇರೆ ಹೋಗ್ತೀನಲ್ವಾ, ಸೊ ನಾಟ್ ಕಂಫರ್ಟಬಲ್. ಒಂದು ಜುಟ್ಟು ಹಾಕ್ಕೊಂಡು ಚೂರು ಮಾಡ್ಕೊಂಬಿಡ್ತೀನಿ. ಆ್ಯಂಡ್ ಆಗಲೇ ಫ್ರೆಶ್ ಆಗಿ ಎಲ್ಲ ಹಾಕ್ಕೊಂಡಿದ್ದೆ, ಇನ್ನು ಹಾಕ್ಕೊಳ್ಳೋಲ್ಲ ಲೈಟು. ಆ್ಯಂಡ್ ಬ್ಯಾಂಕ್ ಹತ್ರ ಹೋಗಿ ಬಂದು ಸಿಗ್ತೀನಿ. ಆ್ಯಂಡ್ ಬಂದು ಪೂಜಾ ಐಟಮ್ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಹಂಗಾಗಿ ಲೆಟ್ಸ್ ಗೋ. ವಾ, 20 ರೂಪೀಸ್ ಇದೆ ಜೋಬಲ್ಲಿ. ಹಂಗೆ ಹೋಗ್ದಿದ್ದಾರೆ ಆಂಟಿ, ನೋಡ್ಕೊಂಡೇ ಇಲ್ಲ. ಅಜ್ಜಿ, ಆಂಟಿ ಜಾಬುಗಳು ನೋಡಲ್ಲ ಅಜ್ಜಿ. ನೈಟ್ ಪ್ಯಾಂಟ್ ಇಲ್ಲ, ಯಾರು ಸ್ಲೀಪಿಂಗ್ ನೋಡಿ. ಒಂದು ಈ ಮೂಲೆ, ಒಂದು ಆ ಮೂಲೆ. ಓಕೆ, ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ. ಏನು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ, ಎಷ್ಟು ಕ್ಲೀನಾಗಿ, ಎಷ್ಟು ಸೂಪರಾಗಿ ನೋಡ್ಕೊತಾರೆ ನೋಡಿ. ಎಷ್ಟು ಗಿಡಗಳನ್ನ ಇಟ್ಕೊಂಡಿದ್ದಾರೆ. ಒಂದಿನ ಕೂಡ ಒಂದು ಗಿಡ ಒಣಗಿರಲ್ಲ. ಆ್ಯಂಡ್ ಒಂದು ಸ್ವಲ್ಪ ಗಲೀಜಿರೋದಿಲ್ಲ, ಅಲ್ಲಿ ಕಸ ಏನೂ ಇರಲ್ಲ. ಯಾವಾಗಲೂ ಇದೇ ಥರ ಗ್ರೀನಾಗಿ ಫ್ರೆಶ್ಶಾಗೇ ಇರುತ್ತೆ ಗಿಡಗಳು. ಆ ಆಂಟಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಹ್ಯಾಂಡ್ಸ್ ಆಫ್ ಆಂಟಿಗೆ. ನಂಗೆ ಒಂಥರ ಆಂಟಿ ಮನೇಲೂ ಅಷ್ಟೇ. ಆ ಆಂಟಿ ಅವ್ರ ಮನೆ ಈ ಥರ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬರುತ್ತೆ, ಈ ಥರ ಇಲ್ಲಿ, ಓಕೆನಾ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬರುತ್ತೆ ಮನೆಯಲ್ಲೂ ಅಷ್ಟೇ ಗೈಸ್. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದರೆ, ಮೊನ್ನೆ ಒಂದು ಸರಿ ಕುಂಕುಮಕ್ಕೆ ಕರೆದಿದ್ರು, ಆವಾಗ ಅವ್ರ ಮನೆಗೆ ಹೋಗಿದ್ವಿ. ಮನೇಲಿ ಎಷ್ಟು ಪರ್ಫೆಕ್ಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಎಲ್ಲಿಂದಲೂ ನನಗೆ ಒಂಥರ ಇಂಪ್ರೆಸ್ ಆಗಿಬಿಟ್ಟೆ. ಒಂಥರ ಇನ್ಸ್ಪಿರೇಷನ್ ಆಗಿಬಿಟ್ರು ಅವರು. ನಾನು ಆ ಥರ ಇಟ್ಕೊಬೇಕು, ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಇಟ್ಕೊಳ್ತಾರೆ. ಮನೆಯಲ್ಲಿ ಒಂದು ವಸ್ತು ಎಲ್ಲಿ ಇಡಬೇಕು ಅಲ್ಲೇ ಇಡ್ತಾರೆ. ಆ್ಯಂಡ್ ಒಂದು ಬೆಡ್ ಕವರಿಂದ, ಒಂದು ಕಿಚನಿಂದ ಯಾವುದೆಲ್ಲ ಎಲ್ಲೆಲ್ಲಿ ಸ್ಪೇಸ್ ಮಾಡಬೇಕು ಅಲ್ಲೇ ಇಟ್ಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂಥರ ಕ್ಲೀನಿಂಗಲ್ಲಿ ನನಗೆ ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳ್ಬಿಟ್ಟಿದ್ದೀನಿ. ಅವ್ರನ್ನೇ ಇನ್ಸ್ಪಿರೇಷನಾಗಿ ತೊಗೊಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಲೆಟ್ಸ್ ಗೋ. ನಾವು ಬ್ಯಾಂಕ್ ಹತ್ರ ಬೇರೆ ಹೋಗಬೇಕು. ಬ್ಯಾಂಕ್ ಹತ್ರ ಎಲ್ಲ ಕೆಲಸ ಮುಗಿಸಿ ಬರ್ತಾ ಒಂದು ಸ್ವಲ್ಪ, ನಾಳೆ ಗುರುವಾರ ಆಗಿರೋದ್ರಿಂದ ಹೂವು, ಒಂಚೂರು ಹಣ್ಣು ಕೂಡ ಬೇಕಿತ್ತು, ಎಲ್ಲ ತೊಗೊಂಡು ಬಂದೆ. ಅಷ್ಟೊತ್ತಿಗೆ ಮಕ್ಕಳು ಎದ್ದು ಆಟ ಆಡ್ತಾಯಿದ್ರು ನೋಡಿ. ನಮ್ಮ ಪುಟಾಣಿ ಬಂದುಬಿಡ್ಬೇಕು ಅವಳಿಗೆ. ನಾನು ನೋಡಲಿಲ್ಲ ಅಂದರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ನನ್ನನ್ನು ನೋಡಿದ್ಲು ಅಂದರೆ 1 ಸೆಕೆಂಡ್ ಕೂಡ ಇರೋದಿಲ್ಲ. ಬರ್ತಾ ಹೂವು ಕೂಡ ತಂದಿದ್ದೆ, ಪೂಜೆ ಮಾಡೋಣ ನಾಳೆ ಗುರುವಾರ ಅಂತ. ಸ್ವಲ್ಪ ರೋಸು ಎಲ್ಲ, ಚಾಮಂತಿ ಎಲ್ಲ ತಂದಿದ್ದೆ. ಹೂವು ಮೇಲೆ ಪೇಪರ್ನ ಸುತ್ತಿ ಫ್ರಿಜ್ಜಲ್ಲಿಟ್ಟೆ, ಫ್ರೆಶ್ ಆಗಿರುತ್ತೆ ಅಂತ. ಆ್ಯಂಡ್ ಕೆಲವೊಂದು ಫ್ರೂಟ್ಸ್ ಕೂಡ ತಂದೆ. ಬಾಳೆಹಣ್ಣು, ಪಪ್ಪಾಯ ತಂದೆ. ಪಪ್ಪಾಯ ಚೆನ್ನಾಗಿ ಕಾಣ್ತಿತ್ತು. ಒಬ್ಬ ಅಜ್ಜಿ ಕೂಡ ತೊಗೊತಿದ್ರು. ಸೊ ಚೆನ್ನಾಗಿರುತ್ತೇನೋ ಅಂತ ತಂದೆ. ಬಟ್ ಊರ ಕಡೆ ಥರ ಅಷ್ಟು ಚೆನ್ನಾಗಿರಲ್ಲ,
ಬಟ್ ಓಕೆ ಚೆನ್ನಾಗಿತ್ತು, ಸ್ವೀಟಾಗಿತ್ತು. ಕಟ್ ಮಾಡ್ಕೊಂಡು ತಿಂದ್ವಿ ಊಟ ಆದಮೇಲೆ. ಆ್ಯಂಡ್ ಬಾಳೆಹಣ್ಣು ನೈವೇದ್ಯಕ್ಕೂ ಎಲ್ಲ ಆಗುತ್ತೆ ಅಂದ್ಬಿಟ್ಟು ತಂದಿದ್ದೆ. ಆ್ಯಂಡ್ ಅದನ್ನು ಕೂಡ ಎಲ್ಲ ಕ್ಲೀನಾಗಿ ಎತ್ತಿಟ್ಟು, ಮತ್ತು ನಮ್ಮ ಮನೆಯವರು ಕೂಡ ಬರ್ತೀವಿ ಅಂತ ಅಂದರು. ಬರ್ತಾಯಿದ್ದೀನಿ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತಂದರು. ಅವ್ರಿಗೆ ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಇಷ್ಟ, ನಾನು ಮಾಡೋದು. ಸೊ ಹಂಗಾಗಿ ಮಾಡು ಬರ್ತಿದ್ದೀನಿ ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿನೂ ಕೂಡ ಎತ್ಕೊಂಡು ಹಚ್ಕೊತಾ ಇದ್ದೆ. ಅವ್ರು ಬರೋಷ್ಟರಲ್ಲಿ ಮಾಡೋಣ ಅಂತ. ಅವರು ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ ಅಂತಿದ್ರು. ಸೊ ಬೇಗ ಮಾಡೋಣ. ಹಾಂ, ಟೆಲ್ ಮಿ ಬೇಬಿ. ಈಗ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ದು. ಇನ್ನು ನಾನು ಇವಾಗಲೇ ಬಂದು ಹನಿ ಕೇಕ್ ತಂದಿದ್ದೆ. ಕೊಡ್ತೀನಿ. ನಿಮಗೆ ಅಂತಾನೆ ತಂದೆ ಹನಿ ಕೇಕ್. ನಿಮ್ಗೆ ಇಷ್ಟ ಅಲ್ವ? ಅವ್ರಿಗೊಂದು ಪೀಸ್ ಕೊಟ್ಟು ತಗೊಳ್ಳಿ, ತಿಂತಾ ಇರಿ. ಮಾಡ್ತೀನಿ. ಹಾಂ, ತುಂಬ ಸಿಂಪಲ್ಲಾಗೆ ಮಾಡ್ತೀನಿ, ಸಖತ್ತಾಗಿರುತ್ತೆ. ಸೀರಿಯಸ್ಲಿ ಬೇಕ್ರಿಗಿಂತೂ ಚೆನ್ನಾಗಿರುತ್ತೆ. ಅಷ್ಟು ಇಷ್ಟಪಟ್ಟು ತಿಂತೀವಿ ನಾವು ಮನೇಲಿ ಮಾಡಿಕೊಂಡು. ಆ್ಯಂಡ್ ಇದಕ್ಕೆ 2 ಈರುಳ್ಳಿ 2 ಟೊಮೆಟೊ ತೊಗೊತಿದ್ದೀನಿ. 3 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಒಂದು ಹಸಿರು ಮೆಣಸಿನ್ಕಾಯಿ ತೊಗೊತೀನಿ. ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಟೊಮೊಟೊಲಿ ಒಳಗಡೆ ಇರೋದನ್ನೆಲ್ಲ ತೆಗ್ದಾಕ್ತಾಯಿದ್ದೀನಿ, ಬೀಜ ಎಲ್ಲ ಇರುತ್ತಲ್ಲ ಅದನ್ನು ತೆಗೆದು ಸಣ್ಣಗೆ ಹಚ್ಕೊತೀನಿ. ಈರುಳ್ಳಿ ಟೊಮೆಟೊನ, ಒಂದು ಕ್ಯಾರೆಟ್ ಕೂಡ ತೊಗೊತೀನಿ. ಟೊಮೆಟೊ, ಈರುಳ್ಳಿ, ಕ್ಯಾರೆಟನ್ನು ಸಣ್ಣಗೆ ಹಚ್ಕೊತೀನಿ. ನೀವು ಬಂದ್ಬಿಡ್ತಾ ಇದ್ದೆ ಬ್ರೆಡ್ ತೊಗೊಂಡು. ನೀವು ಬೇರೆ ಊಟ ಬೇರೆ ತಿಂದಿಲ್ಲ ಅಂದ್ರಿ. ಆಯಿತು, ನೀವು ಯಾವಾಗನ್ನ ಅಷ್ಟು ಇದು ಹನಿ ಕೇಕ್ ತಿನ್ನೋಣ ಅಂತೀರಲ್ಲ, ಅದಕ್ಕೆ ತಂದೆ. ಕೃಷ್ಣ ಬೇಕ್ರಿ ಅವ್ರು ನನ್ನ ಕಡೆನೇ ನೋಡ್ತಾ ಇರ್ತಾರೆ. ಅಲ್ಲೇ ಹೋಗ್ತೀನಿ, ಸಾಮಾನ್ಯವಾಗಿ ಅಲ್ಲೇ ಹೋಗೋದು. ಇವಾಗ ನಾನು ಬ್ರೆಡ್ಗೋಸ್ಕರ ಮಾತ್ರ ಇಲ್ಲಿ ಹೋಗ್ತೀನಿ. ಬ್ರೆಡ್ ಅಲ್ಲಿ ಫ್ರೆಶ್ ಆಗಿ ಮಾಡಿರಲ್ಲ. ಕೃಷ್ಣ ಬೇಕ್ರಿಲೆಲ್ಲ ಚೆನ್ನಾಗಿರುತ್ತೆ. ನಾನು ಬ್ರೆಡ್ನ ಒಂದು ಚಿಕ್ಕ ಬೇಕ್ರಿ ಇದೆ, ಅಲ್ಲಿ ಅವರು ಫ್ರೆಶ್ಶಾಗಿ ಮಾಡಿ ಇಡ್ತಿರ್ತಾರೆ. ತಾನೇ ಇಡ್ತಿರ್ತಾರೆ ಸಂಜೆ ಹೊತ್ತು. ಸೊ ನಾನು ಆ ಟೈಮ್ಗೆ ಹೋಗಿ ತೊಗೊಂಬರ್ತೀನಿ. ಅದರ ಆಪೋಸಿಟ್ ಒಂದು ಕೃಷ್ಣ ಬೇಕ್ರಿ ಇದೆ, ಅಲ್ಲಿ ಚೆನ್ನಾಗೆಲ್ಲ ಗೊತ್ತಿರೋರು. ಸೊ ಅವರು ಎಲ್ಲದಕ್ಕೂ ಈ ಅಮ್ಮ ಇಲ್ಲಿಗೆ ಬರ್ತಾಳೆ, ಯಾವಾಗಲಾದರೂ ಇಲ್ಲಿ ಹೋಗ್ತಾಳೆ ಅಂತ ಪಾಪ ಗುರಾಯಿಸ್ತಾನೆ ಇರ್ತಾರೆ, ಎಲ್ಲ ಪರಿಚಯ ಇರೋರು. ಸೊ ಹಂಗಾಗಿ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿನೂ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತೀನಿ. ಮತ್ತು ಕ್ಯಾರೆಟು, ಟೊಮೆಟೊ, ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಆ್ಯಂಡ್ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಸಾಲ್ಟನ್ನು ಕೂಡ ಅದೇ ಟೈಮಲ್ಲೇ ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಅದನ್ನು ಕುಕ್ ಆಗಕ್ಕೆ ಬಿಡ್ತೀನಿ. ಅದೆಲ್ಲ ಕುಕ್ ಆದಮೇಲೆ ಒಂದು ಓಪನ್ ಮಾಡಿ ಒಂದು ಸರಿ ಮಿಕ್ಸ್ ಮಾಡಿ ಲಾಸ್ಟ್ ಒಂಚೂರು ಕೊತ್ತಂಬರಿನೂ ಕೂಡ ಸ್ಪ್ರಿಂಕಲ್ ಮಾಡ್ಕೊತೀನಿ. ಆ್ಯಂಡ್ ಈ ಥರ ಒಂದು ತವಾ ಇಟ್ಕೊತೀನಿ ನಾನು ಟೋಸ್ಟ್ ಮಾಡ್ಕೊಳ್ಳೋಕ್ಕೆ. ಅದು ಬಿಸಿ ಆದಮೇಲೆ ನಾನು ಒಂದು ಬ್ರೆಡ್ ಸ್ಲೈಸನ್ನು ತೊಗೊಂಡು ಅದಕ್ಕೆ ಸುತ್ತಲೂ ಬೆಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಂದ್ರೂ ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಹಚ್ಚಿ ಸೆಂಟರ್ಗೆ ಒಂಚೂರು ಮಾಡ್ಕೊಂಡಿರೋಂಥ ಗೊಜ್ಜಿರುತ್ತಲ್ಲ ಅದನ್ನು ಹಾಕಿ ಮತ್ತು ಅದ್ರ ಮೇಲೆ ಬ್ರೆಡ್ ಕ್ಲೋಸ್ ಮಾಡಿ ನಾರ್ಮಲಾಗಿ ಎಲ್ಲರೂ ಮಾಡ್ಕೊಂಡಂಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಜಾಸ್ತಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ಆ ಟೋಸ್ಟನ್ನು ಕೂಡ ರೆಡಿ ಮಾಡಿದೆ. ಸೈಡಲ್ಲಿ ಟೀನೂ ಬೇಕು ಅಂತ ಹೇಳಿದ್ರು. ತುಂಬ ಅಪರೂಪ ಅವರು ಟೀ ಕಾಫಿ ಎಲ್ಲ ಕೇಳೋದು. ಈ ಥರ ಯಾವಾಗಲಾದರೂ ಸ್ನ್ಯಾಕ್ಸ್ ತಿನ್ನೋವಾಗ ಕೇಳ್ತಾರೆ. ಸೊ ಹಂಗಾಗಿ ಟೀನೂ ಮಾಡ್ತಿದ್ದೀನಿ. ಅಜ್ಜಿಗಂತೂ ಕಂಪಲ್ಸರಿ ಟೀ ಇರಬೇಕು. ನಾನು ಅವಾಗವಾಗ ಇಷ್ಟಪಟ್ಟು ಕುಡಿತೀನಿ, ಜಾಸ್ತಿ ಕುಡಿಯಲ್ಲ. ಏನೇ ಆಗಿರಲಿ ಲಿಮಿಟಲ್ಲೇ ತೊಗೊತೀನಿ. ಸೊ ಟೀಗೂ ಕೂಡ ಇಟ್ಟೆ. ಆ್ಯಂಡ್ ಈ ಕಡೆ ಬ್ರೆಡ್ ಟೋಸ್ಟ್ ಕೂಡ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಈ ಥರ ಮಾಡ್ಕೊತೀನಿ. ನೀವು ಬೇಕ್ರಿಯಲ್ಲಿ ತಿನ್ನೋದನ್ನು ಕಂಪ್ಲೀಟಾಗಿ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ನಮಗಂತೂ ಇಷ್ಟಪ್ಪ, ಯಾರಿಗೆ ಹೆಂಗೋ ಗೊತ್ತಿಲ್ಲ, ನಮಗಿದೊಂಥರ ಫೇವ್ರೆಟ್ ಸ್ನ್ಯಾಕ್ ಆಗಿಬಿಡುತ್ತೆ ಯಾವಾಗಲಾದರೂ. ಆ್ಯಂಡ್ ಎಲ್ಲ ಟೋಸ್ಟ್ ಕೂಡ ಆಯ್ತಲ್ಲ, ಟೀನೂ ಕೂಡ ಇಟ್ಟೆ ಒಂದು ಸೈಡ್ಗೆ. ಬೆಲ್ಲ, ಶುಂಠಿ, ಒಂಚೂರು ಏಲಕ್ಕಿ ಪೌಡರು ಎಲ್ಲ ಹಾಕಿ ಟೀನ ಮಾಡ್ತೀನಿ. ಸ್ಟ್ರಾಂಗಾಗಿ ಸಖತ್ತಾಗಿರುತ್ತೆ.
ಆ್ಯಂಡ್ ಟೀ ಕಾಫಿ ಎಲ್ಲ ತುಂಬ ಕಮ್ಮಿ ಕುಡಿಯೋದು, ಬಟ್ ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಸಖತ್ತಾಗಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ಆ್ಯಂಡ್ ಏನನ್ನ ಇಷ್ಟ ಆಯಿತು ಅಂತಂದರೆ ಕಂಪ್ಲೀಟಾಗಿ ಬಿಡಬಾರ್ದು, ಅಟ್ಲೀಸ್ಟ್ ಅವಾಗವಾಗ ಈ ಥರ ಕುಡಿದ್ರೆ ಏನೂ ಆಗಲ್ಲ. ಹೆಲ್ತ್ ಈಸ್ ಕಂಪಲ್ಸರಿ ಇಂಪಾರ್ಟೆಂಟು, ಬಟ್ ಅಂದರೂ ಅಪರೂಪಕ್ಕೆ ಈ ಥರ ಮಾಡಿಕೊಂಡು ಕುಡಿದಾಗ ಏನೂ ತೊಂದರೆ ಇಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ಇಷ್ಟಪಟ್ಟು ಸಮ್ಟೈಮ್ಸ್ ಈ ಥರ ಕುಡಿದಾಗ ಏನೂ ತೊಂದರೆ ಆಗಲ್ಲ. ಟೀಗೆ ಶುಂಠಿ ಹಾಕದಿರ ಮಾಡಿದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಶುಂಠಿ ಇಲ್ಲ ಅಂದರೆ ಟೀ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನನ್ನ ಪ್ರಕಾರ. ಸೊ ಹಂಗಾಗಿ ಶುಂಠಿನೂ ಕೂಡ ಒಡೆದು ಹಾಕ್ತಿದ್ದೀನಿ. ಸಖತ್ತಾಗಿರುತ್ತೆ. ಸ್ವಲ್ಪ ಶುಂಠಿ ಜಾಸ್ತಿ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ನನಗಿಷ್ಟ. ಆ್ಯಂಡ್ ಟೋಸ್ಟು ಕೂಡ ರೆಡಿ ಆಯಿತು. ಫಸ್ಟ್ ಅವ್ರಿಗೆ ಕೊಟ್ಬಿಡಬೇಕು. ಪಾಪ ಮಧ್ಯಾಹ್ನ ಏನು ಬ್ಯುಸಿ ಇದ್ರೋ ಏನೋ ಊಟ ಮಾಡಿಲ್ಲ. ಹೇಳ್ತೀನಿ ಟೈಮ್ಗೆ ಊಟ ಮಾಡ್ಕೊಳ್ಳಿ, ಊಟದ ಟೈಮಿಗೆ ಮನೆ ಬನ್ನಿ, ಅಟ್ಲೀಸ್ಟ್ ಮನೆಗೆ ಬಂದಿಲ್ಲ ಅಂದರೆ ಬಾಕ್ಸ್ ತೊಗೊಂಡೋಗ್ರಿ ಅಂತ. ಬಟ್ ಏನೋ ಪಾಪ ಬ್ಯುಸಿಯಿಂದ ತಿನ್ನೋಕ್ಕಾಗಿಲ್ಲ. ಸೊ ಫೋನ್ ಮಾಡಿದ್ರು ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ. ಸೊ ಆಯಿತು ಬ್ರೆಡ್ ತೊಗೊಂಡೋಗಿ ಟೋಸ್ಟ್ ಮಾಡ್ತೀನಿ ಅಂತಂದರೆ ಅವರು ಓಕೆ ಅಂತ ಅಂದರು. ಅವ್ರಿಗೆ ಒಂದು ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡೋ ಟೋಸ್ಟು. ಸಮ್ಟೈಮ್ಸ್ ಬೇಡ ಅಂತಾರೆ, ಸಮ್ಟೈಮ್ಸ್ ಇಷ್ಟಪಟ್ಟು ಕೇಳಿ ಮಾಡಿಕೊಂಡು ತಿಂತಾರೆ. ಆ್ಯಂಡ್ ಸಖತ್ತಾಗಿತ್ತು. ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಹಾಕಿದ್ದೆ ಅಲ್ವಾ, ಸ್ಪೈಸಿಯಾಗೆ ಸಖತ್ತಾಗಿತ್ತು ಆ ಕ್ಲೈಮೇಟ್ಗೆಲ್ಲ. ಆ್ಯಂಡ್ ನಾನು ಕೂಡ ತಿಂದ್ಕೊಂಡು ಟೀ ಬೇಯೋ ಅಷ್ಟರಲ್ಲಿ ಅವ್ರನ್ನ ಹೆಂಗಿದೆ ಅಂತ ಕೇಳೋಣ ಅಂದ್ಬಿಟ್ಟು ಆಚೆ ಹೋದೆ. ಅವರು ಮಾತಾಡೋದನ್ನು ಕೂಡ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹಾಂ ಹೆಂಗಿದೆ? ಸೂಪರ್. ಇದ್ರ ಮನೆ 1.5 ಕೋಟಿ ಲಾಸು. ಆ್ಯಂಡ್ ಅವ್ರಿಗೂ ಕೊಟ್ಟು ನಾನು ಅವ್ರ ಜೊತೆ ಕೂತ್ಕೊಂಡು ತಿಂತಾಯಿದ್ದೀನಿ. ಅವರು ಫೋನಲ್ಲಿ ಮಾತಾಡ್ತಿದ್ರು, ನನ್ನ ಪಾಡಿಗೆ ನಾನು ಕೂತ್ಕೊಂಡಿದ್ದೆ. ಮಕ್ಕಳು ಕೂಡ ಅಜ್ಜಿ ಜೊತೆ ಆಚೆ ಕಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರು. ಅವ್ರಿಗೆ ಒಂಥರ ಅಜ್ಜಿ ಹ್ಯಾಪಿ ಪಾರ್ಟ್ನರ್, ಅವ್ರಿಗೆ ಆಚೆ ಕರ್ಕೊಂಡು ಕೂತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ನಾನು ನನ್ನ ಕೆಲಸ ಮಾಡ್ಕೊತಾ ಇರ್ತೀನಿ. ಸೂಪರ್ ಆಗಿರ್ತೈತಿ. ಯಾವ ಬೇಕ್ರಿಲೂ ಇಷ್ಟೊಂದು ಟೇಸ್ಟ್ ಕೊಡೋದಿಲ್ಲ. ಎಲ್ಲ ಡವೇನ್ ಮಾಡ್ತಲ್ಲ, ಬಿಸಿ ಬಿಸಿ ಗರಿ ಗರಿ ಸೂಪರ್. ಡವೇನಲ್ಲ ತಾನೆ? ನಿನ್ನಾಚೆ ಏನು ಅವಾಗ ನಾಳೆಗೂ ಅವಾಗಲೇ ಏನು ಹೇಳ್ತಿದ್ರಿ? ಏನು ಹಿಂಗೆ ನೀವು ಮಾಡಿದ ಫುಡ್ಡನ್ನ ಈ ಥರ ಎಂಜಾಯ್ ಮಾಡ್ಕೊಂಡು ತಿನ್ಬೇಕು. ಅವಾಗ ಇಷ್ಟ ಆಗುತ್ತೆ ನಿಮಗೆ? ಸೂಪರ್ ಆಗಿರುತ್ತೆ. ಇದೆ ನನಗೂ ಅಷ್ಟೇ. ನೀವು ಇಷ್ಟಪಟ್ಟು ತಿಂದಾಗ ನನಗೆ ಖುಷಿ, ಎಷ್ಟು ಖುಷಿ ಆಗುತ್ತೆ ಅಂದರೆ ಮಾಡೋದೇನು ಲೆಕ್ಕಕ್ಕೆ ಇರಲ್ಲ. ಇನ್ನೂ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕು ಅನ್ಸುತ್ತೆ. ಡೈಲಿ ಒಂದು ತಿನ್ನೋರು ಇವತ್ತು 2 ತಿನ್ಬಿಟ್ಟಿದ್ದೀರಾ? ಇಲ್ಲ ಅಟ್ಲೀಸ್ಟ್ ಅರ್ಧ ಕೇಳ್ತಿದ್ರಿ. ಊಟ ಮಾಡಿದ್ರು ಕೊಡಿ. ಸಿಂಕ್ ಹತ್ರ ಹೋಗಿ ತೊಳ್ಕೊಳಕ್ಕೆ ಕಷ್ಟ. ತೊಳಿ ಅದಲ್ಲಿ ಇಡೀ, ನಾನು ಟವಲ್ ಕೊಡ್ತೀನಿ. ಸೂಪರು. ಟೀ ಇಟ್ಟಿದ್ದೀನಿ ಇಷ್ಟೇ. ತಿಂದು ಫ್ರೆಶಪ್ ಆಗಿ ಬಂದೆ. ಆ್ಯಂಡ್ ರೂಮ್ಗೆ ಬಂದಿದ್ದ ತಕ್ಷಣ ಬೆಡ್ ಕವರ್ ಏನು ಒಂಚೂರು ಕದಲ್ದಿರ ಕ್ಲೀನಾಗೆ ಇದ್ದಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಯಾವಾಗಲೂ ಇದೇ ಥರ ಇಟ್ಕೊಳಕ್ಕೆ ಇಷ್ಟ. ಆ್ಯಂಡ್ ಫ್ರೆಶಪ್ ಆಗಿ ಬಂದೆ. ಆ್ಯಂಡ್ ನನಗೆ ಮೊಬೈಲ್ ಕ್ಯಾಮ್ರಾ ಓಪನ್ ಮಾಡಿದ್ನಲ್ಲ, ಅದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಪುಟಾಣಿ ನೋಡಿ ಹೆಂಗೆ ಆಡ್ತಾಳೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು ಸೋ ಮಚ್.